Welcome back to Success Academy Jamkandi. This is Ramesh Pujari. In this video session, I am going to give the key answer regarding Karnataka TET paper 2 6 to 8 standard. ಯಾವುದು 4 10 20 20ರಂದು ನಡೆಯಿತು ಎರಡನೇ ಪೇಪರ್ನಲ್ಲಿ ಬರುವ ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಕೆಂಡ್ ಎಂಬ ಟಾಪಿಕ್ ಮೇಲೆ ನಾನು ಕೀ ಆನ್ಸರನ್ನು ತೊಗೊಂಬಂದಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಪೇಪರ್ 2 ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಮೊದಲಿಗೆ ನಿಮಗೆ ಒಂದು ಏನಿದೆ, ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಬೈ ಸೆಲೆಕ್ಟಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್. ಮೊದಲಿಗೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ರು. ಆ ಪ್ಯಾಸೇಜ್ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು 31ರಿಂದ 35ರವರೆಗೆ ಇದಾವೆ ವಿದ್ಯಾರ್ಥಿಗಳೇ. ಹಾಗಾದರೆ 31ನೇ ಕ್ವಶನ್ದ ಆನ್ಸರ್ ಏನು ಬರುತ್ತಂತಂದರೆ, ನೀವು ಪ್ಯಾಸೇಜನ್ನು ಓದಿರ್ತೀರಾ. ಸೊ ಅದರದ್ದೇ ಒಂದು ದೃಷ್ಟಿಕೋನದಿಂದ ನಾನು ನಿಮಗೋಸ್ಕರ ಇಲ್ಲಿ ಆನ್ಸರನ್ನು ಹೇಳ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಸೊ 31ನೇ ಕ್ವಶನ್ಗೆ ಆನ್ಸರು ನಂಬರ್ 2 ಆಗುತ್ತೆ ವಿದ್ಯಾರ್ಥಿಗಳು. ಏನಿದೆ, ರಾಬರ್ಟ್ ವೆಂಟ್ ಟು ದ ಅದರ್ ಸೈಡ್ ಆಫ್ ದ ರೋಡ್ because he wanted to see why the crowd had gathered. ಸೊ ತುಂಬ ಜನರು ಏನು ಮಾಡ್ತಾ ಇದ್ದಾರೆ, 3 ಅನ್ನು ಚೂಸ್ ಮಾಡುವಂಥ ಚಾನ್ಸಸ್ ಅನ್ನು ಮಾಡ್ತಾ ಇದ್ದಾರೆ. ಬಟ್ ಬೇಡ, ಯಾಕಂತಂದರೆ he was curious to watch the monkey's tricks. ಅವನಿಗೆ ಮೊದಲೇ ಗೊತ್ತಿರಲಿಲ್ಲ ಅಲ್ಲಿ ಮಂಕೀಸ್ ಟ್ರಿಕ್ಸ್ ಇದೆ, ನಾನು ಅಲ್ಲಿ ಹೋಗ್ಬೇಕಂತ. ಅಲ್ಲಿ ಯಾಕೆ ಜನ ಆಗಿದ್ದಾರೆ ಆ ಥರ ನೋಡಲಿಕ್ಕೆ ಆತ ಹೋಗ್ತಾನೆ. ಸೊ ದ್ಯಾಟ್ಸ್ ವೈ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಕ್ವಶನ್ 32. The word pavement in the passage means. ಸೊ ಪೇಮೆಂಟ್ ಅಂದರೆ ಏನು ಅನ್ನುವಂತಹ ಪ್ರಶ್ನೆ, ಇದು ತುಂಬ ಈಸಿ ಪ್ರಶ್ನೆ. ಸೊ ಪೇಮೆಂಟದ ಅರ್ಥ ಕೇಳಿದ್ದಾರೆ. ಇದಕ್ಕೆ ಕ್ವಶನ್ ನಂಬರ್ 32ಗೆ ಆನ್ಸರು 2 ಆಗುತ್ತೆ ವಿದ್ಯಾರ್ಥಿ. ಯಾಕಂತಂದರೆ ಪೇವ್ಮೆಂಟ್ ಅಂದರೆ ಎ ಪಾತ್ ಎಟ್ ದ ಸೈಡ್ ಆಫ್ ಎ ರೋಡ್ ಫಾರ್ ಪೀಪಲ್ ಟು ವಾಕ್ ಆನ್. ಸೊ ಜನರಿಗೋಸ್ಕರ ನಡೆದುಕೊಂಡು ಹೋಗಲಿಕ್ಕೆ ರೋಡಿನ ಪಕ್ಕದಲ್ಲಿರುವಂಥ ಒಂದು ಸೈಡ್ ಇರುತ್ತಲ್ಲ, ದಟ್ ಕಾಲ್, ಆ ದಾರಿ ಇರುತ್ತಲ್ಲ, ಅದಕ್ಕೇನಂತಾರೆ ಪೇವ್ಮೆಂಟ್ ಎಂದು ಕರೆಯುತ್ತಾರೆ ವಿದ್ಯಾರ್ಥಿಗಳೇ. ಸೊ ದ ಆನ್ಸರ್ ಫಾರ್ ದ 32nd ಕ್ವಶನ್ ಈಸ್ 2 ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 33ನೇ ಪ್ರಶ್ನೆಗೆ ಆನ್ಸರ್ ಏನಿದೆ ನೋಡಿ. ಕ್ವಶನ್, ದ ನೌನ್ ಫಾರ್ಮ್ ಆಫ್ ಪರ್ಫಾರ್ಮ್ ಈಸ್. ಪರ್ಫಾರ್ಮ್ ಎಂಬ ಶಬ್ದದ ನಾಮಪದ ಏನಾಗುತ್ತೆ ಅಂತ ಕೇಳಿದರೆ, ದಟ್ ಈಸ್ ಪರ್ಫಾರ್ಮೆನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದ್ಯಾಟ್ಸ್ ವೈ 4th ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 33 ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್, 34ನೇ ಪ್ರಶ್ನೆ ನಿಮಗೋಸ್ಕರ. The old man let out a loud cry. Let out a loud cry. ಜೋರಾಗಿ ಕರಿತಾನೆ, ಒದರ್ತಾನೆ. ಸಡನ್ಲಿ ಇನ್ ಆರ್ಡರ್ ಟು, ಎದಕ್ಕೆ ಒದರ್ತಾನೆ ಅನ್ನುವಂಥ ಪ್ರಶ್ನೆ ಕೇಳಿದರೆ 34ನೇ ಪ್ರಶ್ನೆಯಲ್ಲಿ. ಸೊ ಅದಕ್ಕೆ ಆನ್ಸರ್ ವಿದ್ಯಾರ್ಥಿಗಳೇ ನಂಬರ್ 2 ಆಗುತ್ತೆ. ಎದಕ್ಕೆ ಕರಿತಾನೆ ಅಂತಂದರೆ, ಲೆಟ್ ದ ಕ್ರೌಡ್ ನೋ ದ್ಯಾಟ್ ಈಸ್ ಮಂಕಿ ವಾಸ್ ಡೆಡ್. ತನ್ನ ಒಂದು ಏನು ಮಂಗನಿಂದ ಟ್ರಿಕ್ಸ್ ಮಾಡ್ತಾ ಇರ್ತಾನೋ ಅದು ಸತ್ತಿದೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅಲ್ಲಿ ಜೋರಾಗಿ ಕರಿತಾನೆ ವಿದ್ಯಾರ್ಥಿಗಳಾತ. ಸೊ 35ನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಏನಿದೆ, ದ ಮಂಕೀಸ್ ಟ್ರಿಕ್ಸ್ ಹಿ ಸೂನ್ ಡಿಸ್ಕವರ್ಡ್ ವರ್ ಇನ್ ನೋ ವೇ ಡ್ಯಾಶ್ ರಿಮಾರ್ಕೆಬಲ್. ದ ಅಂಡರ್ಲೈನ್ ವರ್ಡ್ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್. ಸೊ ಈ ಒಂದು ವಾಕ್ಯದಲ್ಲಿ ಕೊಟ್ಟಿರುವಂಥ ಈ ಒಂದೇನು ಅಂಡರ್ಲೈನ್ ಮಾಡಿರುವಂಥ ಒಂದು ವರ್ಡ್ ಇದೆಲ್ಲ, ಇದು ಯಾವ ತರಹದ ಶಬ್ದ ಅಂತ ಕೇಳಿದ್ದಾರೆ. ಅದು ನೌನ್ ಆಗುತ್ತೋ, ವರ್ಬ್ ಆಗುತ್ತೋ, ಅಡ್ವರ್ಬ್ ಆಗುತ್ತೋ, ಎಡ್ಜೆಕ್ಟ್ ಆಗುತ್ತೋ. ಸೊ ಏಬಲ್ ಅಂತ ಬಂದರೆ ವಿದ್ಯಾರ್ಥಿಗಳೇ ದಟ್ ಈಸ್ ಆಲ್ವೇಸ್ ಎಡ್ಜೆಕ್ಟಿವ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದನ್ನು ನೀವು ತುಂಬ ಈಸಿಯಾಗಿ ಆನ್ಸರನ್ನು ಕೊಟ್ಟಿರಬಹುದು. ಓಕೆ, ಸೊ ನೆಕ್ಸ್ಟ್ ಡೈರೆಕ್ಷನ್ ಇದೆ ನೋಡಿ. ಏನಿದೆ, ಕ್ವಶನ್ಸ್ ನಂಬರ್ 36 to 40, 36ರಿಂದ 40. ರೀಡ್ ದ ಪೋಯಮ್, ಒಂದು ಪೋಯಮನ್ನು ಕೊಟ್ಟಿದ್ದಾರೆ. ಆಗಲೇನಿತ್ತು ವಿದ್ಯಾರ್ಥಿಗಳೇ, ಒಂದು ಪ್ಯಾಸೇಜ್ ಇತ್ತು. ಈಗ ಇರುವಂತಹ ಪ್ರಶ್ನೆ ನಿಮ್ಮ ಪೋಯಮ್ ಮೇಲೆ ಇದೆ. ಸೊ ಆ ಪೋಯಮನ್ನು ಓದಿ ಕೆಳಗೆ ಬರುವ 36ರಿಂದ 40 ತನಕದ ಪ್ರಶ್ನೆಗಳಿಗೆ ಆನ್ಸರನ್ನು ಕೊಡಿ ಅಂತ ಹೇಳಿದ್ದಾರೆ. ದ ಅರ್ದನ್ ಗೋಬ್ಲೆಟ್. ಸೊ ಗೋಬ್ಲೆಟ್ ಅಂದರೆ ಏನಾಗುತ್ತೆ, ಮಡಿಕೆಯ ಥರ ಬರುತ್ತೆ, ಒಂದು ಮಣ್ಣಿನ ಮಡಿಕೆ ಅಂತ ಕೂಡ ಅನ್ಬೋದು ನೀವು ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಸೊ ಹೀಗೆ ಇದು ಒಂದು ಪೋಯಮ್ 8ನೇ ಸ್ಟ್ಯಾಂಡರ್ಡ್ಗಿದೆ, 8th ಸ್ಟ್ಯಾಂಡರ್ಡ್ಗಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿಲ್ಲ, ಒಂದು ಬೇರೆ ರಾಜ್ಯದಲ್ಲಿದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಸೊ ಈ ಪೋಯಮನ್ನು ನಾವು ಸೆಟ್ ಎಕ್ಸಾಮು, ನೆಟ್ ಎಕ್ಸಾಮ್ಗೋಸ್ಕರ ಓದಿರ್ತೀವಿ. ಸೊ ಆ ಪೋಯಮನ್ನೇ ನಿಮ್ಗೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ಕ್ವಶನ್ನಲ್ಲಿ ಯಾರಾದರೂ ತುಂಬ ಮಾರ್ಕ್ಸ್ಗಳನ್ನು ಕಳ್ಕೊತಾ ಇದ್ದರೆ ನೆನ್ಪಿಟ್ಕೊಳ್ಳಿ, ಈ ಒಂದು ಹಿಂಟ್ ಕೊಡ್ತಾ ಇದ್ದೇನೆ. ಸೊ ನೀವು ನೆಕ್ಸ್ಟ್ ಟೈಮ್ TETಗೆ ಪ್ರಿಪೇರ್ ಆಗಬೇಕಾದಾಗ ಕೇವಲ ಕರ್ನಾಟಕದಲ್ಲಿರುವಂಥ ಟೆಕ್ಸ್ಟ್ ಬುಕ್ಸ್ಗಳನ್ನು ಮಾತ್ರ ಓದಬಾರ್ದು, ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಬರುವಂತಹ ಟೆಕ್ಸ್ಟ್ ಬುಕ್ಸ್ಗಳನ್ನು ಕೂಡ ಓದಲಿಕ್ಕೆ ಪ್ರಯತ್ನ ಪಡಿ ಅನ್ನುವಂಥ ಒಂದು ಹಿಂಟನ್ನು ಹೇಳ್ತಾ ಇದ್ದೇನೆ.
ಬನ್ನಿ ಹಾಗಾದರೆ 36ನೇ ಪ್ರಶ್ನೆಗೆ ಏನಾಗುತ್ತೆ ಆನ್ಸರು ನೋಡೋಣ. ದ ಪೋಯಮ್ ಇಸ್ ಎ ಕನ್ವರ್ಸೇಷನ್ ಬಿಟ್ವೀನ್ ಸೆಕೆಂಡ್ ಆಗುತ್ತೆ ದ ಗಾಬ್ಲೆಟ್ ಆ್ಯಂಡ್ ದ ಪೋಯೆಟ್ ವಿದ್ಯಾರ್ಥಿಗಳೇ. ಸೊ ಗಾಬ್ಲೆಟ್ ಅಂದರೆ ಮಡಿಕೆ ಅಂತ ಹೇಳ್ಕೊಟ್ಟಿದ್ದೀನಿ. ದ ಗಾಬ್ಲೆಟ್ ಆ್ಯಂಡ್ ದ ಪೋಯೆಟ್ನ ನಡುವೆ ನಡೆದಂತಹ ಸಂಭಾಷಣೆ ಕುರಿತು ಈ ಒಂದು ಕನ್ವರ್ಸೇಷನ್ ಇದೆ, ಸಂಭಾಷಣೆ ಇದೆ. ನೆಕ್ಸ್ಟ್ 37ನೇ ಪ್ರಶ್ನೆ. ಇನ್ ದ ಪೋಯಮ್ ಐ ರೆಫರ್ಸ್ ಟು 37ನೇ ಪ್ರಶ್ನೆಯಲ್ಲಿ ಅಂದರೆ ಆ ಪೋಯಮದ ಮೇಲೆ ಇದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಪೋಯಮನ್ನು ಯಾರು ಸರಿಯಾಗಿ ಓದಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ. ಆ ಪೋಯಮ್ನಲ್ಲಿ ಆ ಎಂಬ ಶಬ್ದ ಯಾರ ಬದಲಾಗಿ ಬರುತ್ತೆ? ಅದರ ಅಂದರೆ ಯಾರು? ದ ಗಾಬ್ಲೆಟ್ ವಿದ್ಯಾರ್ಥಿಗಳೇ. ಆತ ಅಂದರೆ ಆ ಮಡಿಕೆ ತನ್ನ ಒಂದು ಸ್ವತಂತ್ರತೆಯ ಬಗ್ಗೆ, ತನಗೆ ಯಾವ ಸಂತೋಷವಿದೆ, ತನಗೆ ಯಾವುದು ಗೆಳೆಯತನ, ತನ್ನ ಜೀವನದಲ್ಲಿ ಯಾವ ಥರ ದುಃಖ ಸಂತೋಷಗಳಿದ್ದಾವೆ, ತಾನು ಹೇಗೆ ಅಧೀನದಲ್ಲಿದೆ ಇನ್ನೊಬ್ಬರದಲ್ಲಿ, ತನ್ನ ಸಂತೋಷವನ್ನು ಹೇಗೆ ಕಳ್ಕೋತು ಆ ಪಾಟರ್ನ ಕೈಯಲ್ಲಿ ಹೋದ್ಮೇಲೆ ಅಂಥದ್ದೆಲ್ಲ ಹೇಳುವಾಗ ನಾನು ನಾನು ಅಂತ ಹೇಳ್ತಿರ್ತದಲ್ಲ. ಸೊ ದಟ್ಸ್ ಐ ಈಸ್ ಗಾಬ್ಲೆಟ್ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ 38ನೇದು. ಅಕಾರ್ಡಿಂಗ್ ಟು ದ ಪೋಯಮ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್. ಸೊ ಪೋಯಮ್ ಪ್ರಕಾರ ಯಾವುದು ಒಂದು ಸರಿಯಾದ ವಾಕ್ಯ ಅಥವಾ ಸ್ಟೇಟ್ಮೆಂಟ್, ಹೇಳಿಕೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ 3ನೇ ಸೆಂಟೆನ್ಸ್ ಆಗುತ್ತೆ ಅಥವಾ ಸ್ಟೇಟ್ಮೆಂಟ್ ಆಗುತ್ತೆ. ದ ಗಾಬ್ಲೆಟ್ ವಾಸ್ ಹ್ಯಾಪಿ ವಿತ್ ಇಟ್ಸ್ ಪಾಸ್ಟ್ ಲೈಫ್. ಅದೇನು ಹೇಳುತ್ತೆ? ನಾನು ಮಡಿಕೆ ಆದಮೇಲೆ ನನಗೆ ಸಂತೋಷ ಆಗ್ತಾ ಇಲ್ಲ, ನನ್ನ ಜೀವನ ನಾನು ಮಡಿಕೆ ಆಗೋಕ್ಕಿಂತ ಮುಂಚೆನೇ ತುಂಬ ಚೆನ್ನಾಗಿದ್ದೆ ಅನ್ನುವಂಥ ಒಂದು ಇಲ್ಲಿ ಅರ್ಥ ಕೊಡುತ್ತೆ ವಿದ್ಯಾರ್ಥಿಗಳೇ. ಮುಂದೆ 39ನೇ ಪ್ರಶ್ನೆ ನಿಮಗೋಸ್ಕರ. ಈ ಆನ್ಸರ್ ನೋಡೋಣ ಬನ್ನಿ. ದ ಎಕ್ಸ್ಪ್ರೆಷನ್ ವಿಚ್ ಸ್ಟೇಟ್ಸ್ ದಟ್ ದ ಗಾಬ್ಲೆಟ್ ವಾಂಟೆಡ್ ಫ್ರೀಡಮ್ ಈಸ್. ನೋಡಿ, ಇಲ್ಲಿ ಹೇಳಿಕೆಗಳದಾವ 4. ಈ 4 ಹೇಳಿಕೆಯಲ್ಲಿ ಅಥವಾ ಮಾತಿನಲ್ಲಿ ವಿಚಾರದಲ್ಲಿ ಯಾವುದು ಸ್ವತಂತ್ರದಕ್ಕೆ ಅಂದರೆ ಫ್ರೀಡಮ್ಗೆ ಒಂದು ಗಾಬ್ಲೆಟ್ ದ ಗಾಬ್ಲೆಟ್ ವಾಂಟೆಡ್ ಫ್ರೀಡಮ್ ಈಸ್, ಸ್ವತಂತ್ರಕ್ಕೆ ಒಂದು ಹೋಲಿಕೆ ಆಗುವಂಥ ವಾಕ್ಯ ಯಾವುದು? ಅದು ನಂಬರ್ 1 ಆಗುತ್ತೆ ವಿದ್ಯಾರ್ಥಿಗಳೇ. ಫ್ರ್ಯಾಗ್ರೆಂಟ್ ಫ್ರೆಂಡ್ಶಿಪ್ ಅದಾಗುತ್ತೆ. ಬರ್ನ್ ಸೋ ವಾರ್ಮ್ ಅನ್ನೋದು ಆಗಲ್ಲ, ಅಲ್ಲೇ ನೋವು ಆಗುತ್ತೆ. ಬಾಸಮ್ ಬರಿ ಡೀಪ್ ಅದು ಆಗಲ್ಲ ವಿದ್ಯಾರ್ಥಿಗಳೇ. ಸೊ ಟು ಬ್ರೇಕ್ ಅವೇ ಅದು ಆಗಲ್ಲ. ಸೊ ಫ್ರ್ಯಾಗ್ರೆಂಟ್ ಫ್ರೆಂಡ್ಶಿಪ್ ಆಗುತ್ತೆ. ಸೊ ನೀವು ಎಲಿಮಿನೇಷನ್ ಮೆಥಡನ್ನು ಕೂಡ ಯೂಸ್ ಮಾಡ್ಬೋದು. ಇವು ಬರಲ್ಲ ಅಂತ ಗೊತ್ತಾದ ಮೇಲೆ ಯಾವುದು ಬರುತ್ತೆ ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. 39ನೇ ಪ್ರಶ್ನೆಗೆ ಕೀ ಆನ್ಸರ್ ನಂಬರ್ 1 ಆಗುತ್ತೆ ವಿದ್ಯಾರ್ಥಿಗಳೇ. 40ನೇ ಪ್ರಶ್ನೆ ನೋಡೋಣ ಬನ್ನಿ. ಸ್ಲೀಪ್ ಡೀಪ್. ಯಾವುದೋ ಒಂದು ವಿಚಾರದೊಂದಿಗೆ ಸ್ಲೀಪ್ ಮತ್ತು ಡೀಪ್ದ ರಿಲೇಷನ್ ಇದೆ. ಅದೇ ರೀತಿ ವೀಲ್ ಆದಮೇಲೆ ಏನು ಬರುತ್ತೆ ವಿದ್ಯಾರ್ಥಿಗಳೇ? ತುಂಬ ಈಸಿಯಾಗಿದೆ, ನಂಬರ್ 1 ಅನ್ನೋ ಆನ್ಸರ್ ಆಗುತ್ತೆ. ಸೊ ಬಿಕಾಸ್ ಇವು ಏನಿದಾವೆ ರೈಮಿಂಗ್ ವರ್ಡ್ಸ್ಗಳ ಥರ ಮೀನಿಂಗನ್ನು ಕೊಡ್ತಾ ಇದ್ದಾವೆ. ಸೊ ದ್ಯಾಟ್ಸ್ ವೈ ಸ್ಲೀಪ್ ಡೀಪ್ ವೀಲ್ ಫೀಲ್ ಆಗುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಕ್ವಶನ್ ನಂಬರ್ 41ರಿಂದ 45ರವರೆಗಿನ ಕ್ವಶನ್ಸ್ಗಳ ಕೀ ಆನ್ಸರನ್ನು ನೋಡೋಣ. ತುಂಬ ಈಸಿಯಾಗಿದೆ, ಟ್ರಿಕ್ಕಿ ಒನ್ ಆಗಿದೆ. ಸೊ ಈ ಒಂದು ಡಯಾಗ್ರಾಮನ್ನು ಯಾರು ಅರ್ಥ ಮಾಡ್ಕೊಂಡಾರೆ, ಯಾರು ಈ ಪಿಕ್ಚರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಆನ್ಸರ್ ಆಗುತ್ತೆ. ದ ಟ್ರೈನ್ ಸ್ಟಾಪ್ಸ್ ಆನ್ ದ ಅಂದರೆ ಟ್ರೈನ್ ಸ್ಟಾಪ್ ಎಲ್ಲಾಗುತ್ತೆ ನೆನ್ಬಿಟ್ಕೊಳ್ಳಿ. ಎಲ್ಲಾಗುತ್ತೆ ವಿದ್ಯಾರ್ಥಿಗಳೇ? ಸ್ಟೇಷನ್ ಹತ್ತಿರ, ಸ್ಟೇಷನ್ನಲ್ಲಿ ಆಗುತ್ತೆ. ಹಂಗಾರೆ ಸ್ಟೇಷನ್ ಎಲ್ಲಿದೆ? ಇಲ್ಲಿದೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಸೊ ಹಂಗಾರೆ ಇಲ್ಲಿದೆ ಅಂತಂದರೆ ಆನ್ಸರ್ 41ನೇದಕ್ಕೆ ಎಲ್ಲಾಗುತ್ತೆ ವಿದ್ಯಾರ್ಥಿಗಳೇ? ಮಾರ್ಕೆಟ್ ಹತ್ತಿರ. ಎಲ್ಲಾಗುತ್ತೆ? ಮಾರ್ಕೆಟ್ ಹತ್ತಿರ ಆಗುತ್ತೆ ವಿದ್ಯಾರ್ಥಿಗಳು. ಸೊ ದ್ಯಾಟ್ಸ್ ವೈ ಮಾರ್ಕೆಟ್ ಸ್ಟ್ರೀಟ್ ಈಸ್ ದ ಕರೆಕ್ಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲಾಗುತ್ತೆ? ಮಾರ್ಕೆಟ್ ಸ್ಟ್ರೀಟ್ ಆಗುತ್ತೆ ವಿದ್ಯಾರ್ಥಿಗಳೇ. ತಿಳಿತಾ? ಸೆಂಟರ್ ಅನ್ನೋದು ಆಗಲ್ಲ, ಇಲ್ಲಿ ಬರುತ್ತೆ. ಥರ್ಡ್ ಸ್ಟ್ರೀಟ್ ಅನ್ನೋದು ಬರಲ್ಲ, ಇಲ್ಲಿ ಬರುತ್ತೆ. ಸೆಕೆಂಡ್ ಸ್ಟ್ರೀಟ್ ಅನ್ನೋದು ಇಲ್ಲಿ ಬರುತ್ತೆ. ಹಂಗಾರೆ ಮಾರ್ಕೆಟ್ ಸ್ಟ್ರೀಟ್ ಹತ್ರ ಅದು ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್ನು 42. ಇಫ್ ಯು ಆರ್ ಅಟ್ ದ ಜಂಕ್ಷನ್ ಆಫ್ ದ ಥರ್ಡ್ ಸ್ಟ್ರೀಟ್ ಆ್ಯಂಡ್ ದ ಮಾರ್ಕೆಟ್ ಸ್ಟ್ರೀಟ್. ಥರ್ಡ್ ಸ್ಟ್ರೀಟ್ ಎಲ್ಲಿದೆ? ಇಲ್ಲಿದೆ. ಮಾರ್ಕೆಟ್ ಸ್ಟ್ರೀಟ್ ಎಲ್ಲಿದೆ? ಇಲ್ಲಿದೆ. ನೀನೇನಾದರೂ ಈ ಥರ್ಡ್ ಸ್ಟ್ರೀಟ್ ಮಾರ್ಕೆಟ್ ಸ್ಟ್ರೀಟ್ನ ಜಂಕ್ಷನ್ನಲ್ಲಿದ್ದರೆ, ಜಂಕ್ಷನ್ ಅಂದರೆ ಏನು ವಿದ್ಯಾರ್ಥಿಗಳೇ? ಮೊದಲು ಅದನ್ನು ತಿಳ್ಕೋಬೇಕು. ಇಲ್ಲಿ ಇಂಗ್ಲೀಷ್ ಯಾರಿಗೆ ಸರಿಯಾಗಿ ಬರುತ್ತೋ ಈ ಪಿಕ್ಚರ್ ಚೆನ್ನಾಗಿ ತಿಳಿಯುತ್ತೆ. ಅರ್ಥ ಆಯ್ತಾ? ಜಂಕ್ಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಮಿರರ್ಸ್ ಇದೆ. ಅರ್ಥ ಆಯ್ತಾ? ಇಲ್ಲಿ ಏನಿದೆಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ಸಾಂಗ್ಲಿ ಇದೆ ಅಂತ ತಿಳ್ಕೊಳ್ಳಿ. ಬೇಡ, ನಾವು ದಾದರ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಟ್ ನಡುವಂಥ ಒಂದು ಸ್ಟೇಷನ್ ಬರುತ್ತೆ, ಖಂಡಾಲ ಅಂತ ಬರುತ್ತೆ ತಿಳ್ಕೊಳ್ಳಿ. ಅದು ನಟ್ ನಡುಗೋದೇನಂತಾರೆ? ಜಂಕ್ಷನ್ ಅಂತ ಕರೀತಾರೆ. ಅಂದರೆ ಜಾಯಿಂಟು, ಕಂಜಂಕ್ಷನ್ ಅಂತ ಕೇಳಿದ್ದೀರಾ? ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ. ಸೊ ಹಾಗೆ
ಈ ಮಾರ್ಕೆಟ್ ಸ್ಟ್ರೀಟು ಇಲ್ಲಿಂದ ಬರುತ್ತೆ, ಅರ್ಥ ಆಯ್ತಾ? ಈ ಥರ್ಡ್ ಸ್ಟ್ರೀಟು ಇಲ್ಲಿಂದ ಬರುತ್ತೆ, ಎರಡು ಜಾಯಿಂಟ್ ಆಗೋದು ಎಲ್ಲಿ ವಿದ್ಯಾರ್ಥಿಗಳೇ? ಇಲ್ಲಿ. ಹಾಗಾದ್ರೆ ನೀನು ಇಲ್ಲಿ ನಿಂತಾಗ ದ ಮ್ಯೂಸಿಯಂ ಈಸ್ ಇನ್ ದಿಸ್ ಕಾರ್ನರ್. ಹಂಗಾರೆ ಮ್ಯೂಸಿಯಂ ಎಲ್ಲಿ? ಈ ಕಾರ್ನರ್ ಇಲ್ಲಿದೆಲ್ಲ, ಆ ಮ್ಯೂಸಿಯಂ ಎಲ್ಲಿ ಕಾರ್ನರ್ ಬರುತ್ತೆ? ಇಲ್ಲಿ. ಇಲ್ಲಿ ಅಂದರೆ ಏನಾಯಿತು? ಇದು ಮೇಲೆ ನೌನ್ ಇದೆ, ತಳಗಡೆ ಸೌತ್ ಇದೆ, ಈ ಕಡೆ ಏನಿದೆ ವಿದ್ಯಾರ್ಥಿಗಳೇ? ಈಸ್ಟ್ ಇದೆ, ಈ ಕಡೆ ಏನಿದೆ? ವೆಸ್ಟ್ ಇದೆ. ನೀನು ಇಲ್ಲಿ ನಿಂತಿದ್ದೀಯಾ? ಇಲ್ಲಿ ನಿಂತರೆ ಮ್ಯೂಸಿಯಂ ಎಲ್ಲಿದೆ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ಇಲ್ಲಿ ಬರುತ್ತೆ. ಹಂಗಾರೆ ಇಲ್ಲಿ ಬರುತ್ತೆ ಅಂದರೆ ಏನಾಗುತ್ತೆ ವಿದ್ಯಾರ್ಥಿಗಳೇ? ಎಲ್ಲಾಗುತ್ತೆ ಹೇಳಿ? ಸೌತ್ ವೆಸ್ಟ್ ಆಗುತ್ತೆ. ಎಲ್ಲಾಗುತ್ತೆ ವಿದ್ಯಾರ್ಥಿಗಳೇ? ಸೌತ್ ವೆಸ್ಟ್ ಅದು ನಡು ಆಗುತ್ತೆ, ಅಂದರೆ ಇಲ್ಲಾಗುತ್ತೆ ವಿದ್ಯಾರ್ಥಿ, ಸೌತ್ ವೆಸ್ಟ್. ಸೊ ದ್ಯಾಟ್ಸ್ ವೈ ಸೌತ್ ವೆಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ತಿಳಿತಾ ವಿದ್ಯಾರ್ಥಿಗಳೇ? ಸೌತ್ ವೆಸ್ಟ್. ನೆಕ್ಸ್ಟ್ ಕ್ವಶನ್. ಮತ್ತೆ ಅದೇ ಪಿಕ್ಚರ್ ಮೇಲೆ 41ರಿಂದ 45ರವರೆಗೆ ಇದಾವೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಈಗ 42ರ ಮಟ್ಟ ತಿಳ್ಕೊಂಡಿವಿ. 43ನೇ ಕ್ವಶನ್ಗೆ ಏನಾಗುತ್ತೆ? ದ ಮಾರ್ಕೆಟ್ ಸ್ಟ್ರೀಟ್ ಹ್ಯಾಸ್. ಮಾರ್ಕೆಟ್ ಸ್ಟ್ರೀಟ್ ಎಲ್ಲಿಂದ ಎಲ್ಲಿ ಮಟ್ಟ ಇದೆ? ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿದೆ. ಮಾರ್ಕೆಟ್ ಸ್ಟ್ರೀಟ್ ಹ್ಯಾಸ್ ಹೊಂದಿದೆ. ಏನನ್ನ ಹೊಂದಿದೆ ನೋಡೋಣ ಬನ್ನಿ. ಒಂದೇನು ಹೊಂದಿದೆ? ಮ್ಯೂಸಿಯಂ ಅನ್ನು ಹೊಂದಿದೆ. ಅರ್ಥ ಆಯ್ತಾ? ತಿಳಿತಾ ವಿದ್ಯಾರ್ಥಿಗಳೇ? ಮ್ಯೂಸಿಯಂ ಅಂತೂ ಇಲ್ಲಿ ಕೊಟ್ಟಿಲ್ಲ. ಮಾರ್ಕೆಟ್ ಸ್ಟ್ರೀಟ್ ಮತ್ತೇನು ಹೊಂದಿದೆ? ಸ್ಟೇಷನ್ ಅನ್ನು ಹೊಂದಿದೆ. ಸ್ಟೇಷನ್ ಕೊಟ್ಟಿಲ್ಲ. ಇದೇನಿದೆ ವಿದ್ಯಾರ್ಥಿಗಳೇ? ಮಾರ್ಕೆಟ್ ಸ್ಟ್ರೀಟು ಚರ್ಚ್ ಅನ್ನು ಹೊಂದಿದೆ. ಚರ್ಚ್ ಏನಾದರೂ ಕೊಟ್ಟಿದಾರ? ಅದನ್ನು ಕೊಟ್ಟಿಲ್ಲ. ಅರ್ಥ ಆಯ್ತಾ? ಈ ಥರ ಇಂಟು ಚಿಹ್ನೆಗೆ ಏನಂತಾರೆ? ಪೊಲೀಸ್ ಆ್ಯಂಡ್ ಫೈರ್, ಅದನ್ನು ಕೊಟ್ಟಿದ್ದಾರೆ ಆಪ್ಷನಲ್ಲಿ, ಅದನ್ನು ಕೊಟ್ಟಿಲ್ಲ. ಹಂಗಾರೆ ಈ ಟ್ರಯಾಂಗಲ್ ಇದೆಲ್ಲ, ಈ ಟ್ರಯಾಂಗಲ್ ಅಂದರೆ ಏನು ಇದೆ? ಕಮ್ಯುನಿಟಿ ಸೆಂಟರು. ಹಂಗಾರೆ ಕಮ್ಯುನಿಟಿ ಸೆಂಟರ್ನ ಆಪ್ಷನ್ನಲ್ಲಿ ಕೊಟ್ಟಿದ್ದಾರೆ. ಸೊ ದ್ಯಾಟ್ಸ್ ವೈ 3 ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಲೈಕ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು 43ರ ಕೀ ಆನ್ಸರನ್ನು ನೋಡ್ಕೊಂಡಿವಿ. ಬನ್ನಿ 44ರ ಕೀ ಆನ್ಸರ್ ನೋಡೋಣ. ದಿಸ್ ಸಿಂಬಾಲ್, ಈ ಥರದ ಅರ್ಥ ಏನು? ಆಟೋಮೆಟಿಕಲಿ ರೈಲ್ವೆ ಟ್ರ್ಯಾಕ್ ಆಗುತ್ತೆ. ಏನಾಗುತ್ತೆ ವಿದ್ಯಾರ್ಥಿಗಳೇ? ರೈಲ್ವೆ ಟ್ರ್ಯಾಕ್. ರೈಲ್ವೆ ಸ್ಟೇಷನ್ ಅಲ್ಲ, ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್ ಅಲ್ಲ, ಪಾರ್ಕ್ ಅಲ್ಲ. ಸೊ ಆನ್ಸರ್ ಕೀ 44ಕ್ಕೆ ಕೀ ಆನ್ಸರ್ ನಂಬರ್ 1 ಆಗುತ್ತೆ. ನೆಕ್ಸ್ಟ್, ದ ಕಮ್ಯುನಿಟಿ ಸೆಂಟರ್ ಈಸ್ ಡ್ಯಾಶ್ ದ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್. ಈ ವಾಕ್ಯವನ್ನು ಓದಿದ ಕೂಡಲೇ ಎಲ್ಲರೂ ಏನು ಆನ್ಸರ್ ಆಗಿರ್ತಾರೆ ಅಂತಂದರೆ, ಎಲ್ಲರೂ ಅಂದರೆ ತುಂಬ ಸರಿಯಾಗಿ ಗ್ರಾಮರ್ ಗೊತ್ತಿದ್ದವರು. ನೋಡಿ ತಿಳ್ಕೊಳ್ಳಿ, ಸರಿಯಾಗಿ ಗ್ರಾಮರ್ನ ಗೊತ್ತಿದ್ದವರು ಬಿಟ್ವೀನ್ ಅಂದ್ಬಿಟ್ಟಿರ್ತಾರೆ. ದ ಕಮ್ಯುನಿಟಿ ಸೆಂಟರ್ ಈಸ್ ಬಿಟ್ವೀನ್ ದ ಪೊಲೀಸ್ ಆ್ಯಂಡ್ ದ ಫೈರ್ ಸ್ಟೇಷನ್ ಅಂತ ಹಾಕ್ಬಿಡುವಂಥ ಚಾನ್ಸಸ್ಗಳು ಬಹಳ ಇರ್ತವೆ. ಯಾಕಂತಂದರೆ ಕೆಲವು ವಿದ್ಯಾರ್ಥಿಗಳ ಜೊತೆಗೆ ನಾನು ಇದನ್ನು ಡಿಸ್ಕಷನ್ ಮಾಡಿದಾಗ ಅವರಂದರು, ಬಟ್ ಹಾಗಿಲ್ಲ. ಕಮ್ಯುನಿಟಿ ಸೆಂಟರ್ ಅಂದರೆ ಎಲ್ಲಿದೆ? ಇಲ್ಲಿದೆ ವಿದ್ಯಾರ್ಥಿಗಳೇ, ನೆನಪಿರಲಿ. ಕಮ್ಯುನಿಟಿ ಸೆಂಟರ್ ಈಸ್ ಡ್ಯಾಶ್ ದ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್. ದ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್ ಎರಡು ಬೇರೆ ಅಲ್ಲ, ಎರಡು ಒಂದೇ ವಿದ್ಯಾರ್ಥಿಗಳೇ. ಯಾಕೆ ಒಂದೇ ಸರ್? ಈ ಚಿಹ್ನೆಗೆ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಎರಡೂ ಅದು ಆ ಚಿಹ್ನೆ ಅಂದರೆ ಒಂದೇ ಅಂದಂಗೆ, ಇದೆರಡೂ ಕೂಡ ಒಂದೇ ಅಂದಂಗೆ. ಅರ್ಥ ಆಯ್ತಾ? ಹಂಗಾರೆ ಇಲ್ಲಿದೆ ನೋಡಿ, ಆ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್ ವಿದ್ಯಾರ್ಥಿ ಇಲ್ಲಿದೆ. ಅರ್ಥ ಆಯ್ತಾ? ಇಲ್ಲಿದೆ. ಹಂಗಾರೆ ಅದರ ಪಕ್ಕದಲ್ಲಿ ಏನಿದೆ? ಪಕ್ಕದಲ್ಲಿದೆ ಅಂದರೆ ಇನ್ಫ್ರಂಟ್ ಆಗುತ್ತಾ? ಬರಲ್ಲ. ಅಪೋಸಿಟ್ ಆಗುತ್ತಾ? ಬರಲ್ಲ. ಹಂಗಾರೆ ಏನಾಗುತ್ತೆ? ನೆಕ್ಸ್ಟ್ 2. ದ್ಯಾಟ್ಸ್ ವೈ ಸೆಕೆಂಡ್ 1 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ 55th ಕ್ವಶನ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಸೊ ಸ್ವಲ್ಪ ನೀವೇನಾದರೂ ಇಲ್ಲಿ ಬಿಟ್ವೀನ್ ಐತಿ ಆ್ಯಂಡ್ ಐ ಕಮ್ ಆ್ಯಂಡ್ ಮೀಟ್ ಯು ಬಿಟ್ವೀನ್ 2 and 6 o'clock ಹಿಂಗೆ ಯಾರಾದರೂ ಓದಿರ್ತಾರಲ್ಲ, ಅವರಿಗೆ ಇದು ಡಿಫಿಕಲ್ಟ್ ಆಗಿಬಿಡುತ್ತೆ, ಅಥವಾ ಅಂದರೆ ಗಡಬಡ ಮಾಡುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀವೇನಾದರೂ ತಾಳ್ಮೆಯಿಂದ ಆನ್ಸರನ್ನು ಕೊಟ್ಟಿದ್ದೆ ಆದರೆ ಇದಕ್ಕೆ ಆನ್ಸರು ಸೆಕೆಂಡನ್ನು ನೀವು ಹಾಕಿರ್ತೀರ. ಓಕೆ, ನೆಕ್ಸ್ಟ್. ವೈಲ್ ಡೆವಲಪಿಂಗ್ ದ ಸ್ಕಿಲ್ ಆಫ್ ರೀಡಿಂಗ್ ಥ್ರೂ ದ ಫೋನಿಕ್ಸ್ ಮೆಥಡ್ ಅ ಟೀಚರ್ ಫೆಸಿಲಿಟೇಟ್ಸ್ ಲರ್ನಿಂಗ್ ಥ್ರೂ. ನೋಡಿ ವಿದ್ಯಾರ್ಥಿಗಳೇ, ಒಂದು ಮಾತು ಹೇಳ್ತೀನಿ. ಮೆಥಡಾಲಜಿಯಲ್ಲಿ ನನ್ನ ವಿಚಾರ ಪ್ರಕಾರ ನಾನು ಕೀ ಆನ್ಸರ್ನ ಕೊಟ್ಟಿರ್ತೀನಿ. ಈ ಆನ್ಸರ್ ನಾನು ಏನು ಕೊಡ್ತಾ ಇದ್ದೀನಿ, 90% ಕರೆಕ್ಟ್ ಇದ್ದರೆ ಇರ್ಬೋದು. ಅರ್ಥ ಆಯ್ತಾ? ಒಂದು 10% ಎಲ್ಲಾದರೂ ಮಿಸ್ಟೇಕ್ ಇರ್ಬೋದು. ಅದಕ್ಕೋಸ್ಕರ ನಾನು ಕ್ಷಮೆ ಕೇಳ್ತೀನಿ ವಿದ್ಯಾರ್ಥಿಗಳೇ. ಓಕೆ, ನೋಡಿ, ಫೋನ್ ಅಂದರೆ ಏನು? ಸೌಂಡು. ದ್ಯಾಟ್ಸ್ ವೈ ಸೆಕೆಂಡ್ 1 ಇಸ್ ದ ಕರೆಕ್ಟ್ ಆನ್ಸರ್. ತುಂಬ ಈಸಿಯಾಗಿ ಹುಡ್ಕೋಬೋದು. TPR ಲಾಂಗ್ ಫಾರ್ಮ್ ಏನಾಗುತ್ತೆ? ಜೇಮ್ಸ್ ಆಶರ್ ಅವ್ರ ಪ್ರಕಾರ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಗುತ್ತೆ ವಿದ್ಯಾರ್ಥಿಗಳು. ಏನಾಗುತ್ತೆ? ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಲಿಸ್ನಿಂಗ್ ಟು ಎ ಸ್ಪೀಚ್ ಟು ಕಾಂಪ್ರಿಹೆಂಡ್ ಯೂಸಿಂಗ್ ಎ ರೇಡಿಯೋ ಈಸ್ ಲರ್ನಿಂಗ್ ಥ್ರೂ. ವಿಜುವಲ್ ಬರಲ್ಲ, ಪ್ರಿಂಟ್ ಬರಲ್ಲ, ವಿಜುವಲ್ ಬರಲ್ಲ. ಸೊ ದ್ಯಾಟ್ಸ್ ವೈ
fourth one is the correct answer for 48th question, my dear students. Next, 49th one. 49th ಗೆ ಏನಾಗುತ್ತೆ ನೋಡಿ. In this activity, some choose to speak in favor of the topic and some present their views against the topic. In other words, they argue. ಸೊ ಆರ್ಗ್ಯುಮೆಂಟ್ ಎಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ? ಆಟೋಮೆಟಿಕಲಿ ಎಲ್ಲಿ ಬರುತ್ತೆ? ಥಿಂಕ್ ಮಾಡಿ ವಿದ್ಯಾರ್ಥಿಗಳೇ, ಎಲ್ಲಿ ಬರುತ್ತೆ? ನಂಬರ್ 3 ಡಿಬೇಟ್ನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, 50ನೇ ಪ್ರಶ್ನೆಯಲ್ಲಿ ಸ್ವಲ್ಪ ನೀವು ವಿಚಾರ ಮಾಡಬೇಕು. ಲ್ಯಾಥೆಸ್ ಎಂಬ ಹುಡುಗ ಇದ್ದಾನೆ, ಅವನು ಬರಿತಾನೆ ದ ವರ್ಡ್ಸ್, ಕೆಲವು ಶಬ್ದಗಳನ್ನು. ಫೋಟೋವನ್ನು ಹೆಂಗೆ ಬರಿತಾನೆ? ಈ ಥರ ಬರಿತಾನೆ. ಕಾಲೇಜನ್ನು ಹೆಂಗೆ ಬರಿತಾನೆ? ಈ ರೀತಿ ಬರಿತಾನೆ. ಅರ್ಥ ಆಯ್ತಾ? ಹಂಗಾರೆ ನಾವು ಏನನ್ನು ಮಾಡಿದ? ಬರೆಯೋದರಲ್ಲಿ ಮಿಸ್ಟೇಕನ್ನು ಮಾಡಿದ. ಈ ನೀಡ್ಸ್ ರೆಮಿಡಿಯಲ್ ಟೀಚಿಂಗ್. ಹಂಗಾದರೆ ಆತನ ತಪ್ಪನ್ನು ತಿದ್ದಲು ತೆಗೆದುಕೊಳ್ಳಬೇಕಾದ ಕ್ಲಾಸ್ ಯಾವುದು? ಗ್ರಾಮರ್ ಮೇಲೆ ಏನು ತಪ್ಪು ಮಾಡಿಲ್ಲವ? ಇಲ್ಲೂ ಗ್ರಾಮರ್ ಬಂದಿದ್ದು, ಇಲ್ಲೂ ತಪ್ಪಲ್ಲ. ಅರ್ಥ ಆಯ್ತಾ? ಇಲ್ಲೂ ಗ್ರಾಮರ್ ಬಂದಿದೆ, ಇಲ್ಲೂ ತಪ್ಪಿಲ್ಲ. ಅರ್ಥ ಆಯ್ತಾ? ಹಂಗಾದರೆ ನಾವು ಎಲ್ಲಿ ಮಾಡಬೇಕು? ಅವನಿಗೆ ಸ್ಪೆಲ್ಲಿಂಗ್ ಮತ್ತು ವೊಕ್ಯಾಬ್ಯುಲರಿ ಬಗ್ಗೆ ಹೇಳ್ಕೊಡ್ಬೇಕು. ಏನು ಹೇಳ್ಕೊಡ್ಬೇಕು? ಸ್ಪೆಲ್ಲಿಂಗ್ ಆ್ಯಂಡ್ ವೊಕ್ಯಾಬ್ಯುಲರಿ. ಸೊ ದ್ಯಾಟ್ಸ್ ವೈ 5th ನಂಬರ್ 1 ಆಗುತ್ತೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಸೊ ನೋಡಿ, ಫೋಟೋ ಎಂಬ ಶಬ್ದದ ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಿದವರಿಗೆ ಸೊ ಈ 3 ಆಪ್ಷನ್ಗಳಲ್ಲಿ ಗ್ರಾಮರ್ ಇದೆ, ಅದನ್ನ ಅವಶ್ಯಕತೆ ಏನಿಲ್ಲ. ಸೊ ವಿ ನೀಡ್ ಓನ್ಲಿ ವಾಟ್, ಮೈ ಡಿಯರ್ ಸ್ಟೂಡೆಂಟ್ಸ್? ವೊಕ್ಯಾಬ್ಯುಲರಿ ಆ್ಯಂಡ್ ಸ್ಪೆಲ್ಲಿಂಗ್, ಶಬ್ದ ಮತ್ತು ಸ್ಪೆಲ್ಲಿಂಗು. ಅದು ಹೇಗೆ ಸರ್ ಅಂತ ಅನ್ಬೋದು. ನನ್ನ ವಿಚಾರ ಪ್ರಕಾರ ನೋಡಿ, ಶಬ್ದಗಳನ್ನು ನೆನ್ಪಿಟ್ಟುಕೊಂಡ್ರೆ, ಅದರ ಅರ್ಥ ಪ್ರಕಾರ ನೆನ್ಪಿಟ್ಟುಕೊಂಡ್ರೂ ಕೂಡ ನಾವೇನು ಮಾಡ್ಬೋದು? ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲ್ಲ. ನೆಕ್ಸ್ಟು ಯಾವುದರ ಮುಂದೆ ಹೇಗೆ ಸ್ಪೆಲ್ಲಿಂಗ್ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಟ್ರೆ ಆತನಿಗೂ ಕೂಡ ಸ್ಪೆಲ್ಲಿಂಗ್ ನೆನ್ಪುಳಿಯುತ್ತೆ. ಅರ್ಥ ಆಯ್ತಾ? ಸೊ ದ್ಯಾಟ್ಸ್ ವೈ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಆಸ್ ಪರ್ ಮೀ. ನೆಕ್ಸ್ಟ್ ಒನ್, 51. When the teacher instructs the class to listen to the story to get a general idea of what it is about, she is aiming at the lesson stage of. ಸೊ ಯಾರಿಗಾದರೂ ಮಗುವಿಗೆ ಅಥವಾ ವಿದ್ಯಾರ್ಥಿಗೆ ಶಿಕ್ಷಕಿ ಅಥವಾ ಶಿಕ್ಷಕ ಲಿಸನ್ ಟು ದ ಸ್ಟೋರಿ ಟು ಗೆಟ್ ಎ ಜನರಲ್ ಐಡಿಯಾ ಅಂತ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದು ಲಿಸ್ನಿಂಗ್ ಫಾರ್ ಜಸ್ಟ್ ಅಂತ ಕೊಡ್ತದೆ. ಜಸ್ಟ್ ಅಂದರೆ ಸಾರಾಂಶ. ಲಿಸ್ನಿಂಗ್ ಫಾರ್ ಜಸ್ಟ್ ಆಗುತ್ತೆ. ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂತ ಏನಿರಂಗಿಲ್ಲ, ಜಸ್ಟ್ ಸಮರಿ, ಅದನ್ನು ತಿಳ್ಕೊಬೇಕಂತ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ದ್ಯಾಟ್ಸ್ ವೈ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ ಅಕಾರ್ಡಿಂಗ್ ಟು ಮೀ, ಮೈ ಡಿಯರ್ ಸ್ಟೂಡೆಂಟ್ಸ್. 52nd, ಇಂಪ್ರೂವ್ಮೆಂಟ್, ಪ್ರಾಕ್ಟಿಕಲ್, ಸಬ್ಸ್ಟಿಟ್ಯೂಟ್, ಫೋಟೋಗ್ರಾಫ್. ನೋಡಿ, ಎಲ್ಲ ಕಡೆ ಎಷ್ಟಿದಾವೆ? 3 syllables. ಸೊ ದ್ಯಾಟ್ಸ್ ವೈ ಟ್ರೈಸಿಲಾಬಿಕ್ ವರ್ಡ್ಸ್ಗಳು ಆಗ್ತವೆ. ಸಿಲಾಬಲ್ಸ್ಗಳು ಗೊತ್ತಿದಾವಲ್ಲ. ಸೊ ಕ್ಯಾಟ್ ಮೋನೋಸಿಲಾಬಲ್, ಕಮಾನ್. ಸೊ ಈ ಥರ ಏನು ಸಿಲಾಬಲ್ಗಳು ಬರ್ತವಲ್ಲ ಅದರ ಮೇಲೆ ಕ್ವಶನ್ ಇದೆ. ಇದು ಇಂಪ್ರೂವ್ಮೆಂಟು, ಪ್ರಾಕ್ಟಿಕಲ್ಲು, ಸಬ್ಸ್ಟಿಟ್ಯೂಟು, ಫೋಟೋಗ್ರಾಫು, ಟ್ರೈಸಿಲಾಬಿಕ್ ವರ್ಡ್ಸ್ಗಳಿದ್ದಾವೆ ವಿದ್ಯಾರ್ಥಿಗಳೇ. ಬನ್ನಿ ಮುಂದಿನ ಕ್ವಶನನ್ನು ನೋಡೋಣ. 53ನೇದು ಏನಿದೆ? ದ ಸ್ಟೇಟ್ಮೆಂಟ್ ವಿತ್ ದ ಕರೆಕ್ಟ್ ಯೂಸೇಜ್ ಆಫ್ ಹೋಮೋಫೋನ್ ಇಸ್ ಸೀನ್ ಇನ್. ಹೋಮೋಫೋನ್ ಅಂದರೆ ಏನು? 2 ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರ್ತವೆ. ಉಚ್ಚಾರ ಸ್ವಲ್ಪ ಸೇಮೇ ಇರುತ್ತೆ, ಸ್ವಲ್ಪ ಏನು 99% ಇರುತ್ತೆ, ಮೀನಿಂಗು ಬೇರೆ ಇರುತ್ತೆ. ಹಾಗಾದ್ರೆ 2 ವರ್ಡ್ಗಳು ಯಾವುದು ಮೊದಲು ಗೊತ್ತು ಮಾಡ್ಕೋಬೇಕು. ಒಂದು ಸ್ಟೇಷನರಿ, ಒಂದು ಸ್ಟೇಷನರಿ. ನೋಡಿ, ಸ್ಟೇಷನರಿ ಅಂತಂದ್ರೆ ಏನು ವಿದ್ಯಾರ್ಥಿಗಳೇ? ARY ಅಂತಂದ್ರೆ ನಿಂತಿರುವಂತಹ ಅಥವಾ ಚಲನೆ ಇಲ್ಲದ ಒಂದು ಸ್ಥಿತಿ. ಸ್ಟೇಷನರಿ ಅಂತಂದ್ರೆ ಏನು ವಿದ್ಯಾರ್ಥಿಗಳೇ? ನಾವು ಏನಾದರೂ ಬುಕ್ಸು, ಪೆನ್ಸು ಇಂಥವನ್ನೆಲ್ಲ ಏನು ತಗೋತೀವಲ್ಲ ಅದಾಗತ್ತೆ ವಿದ್ಯಾರ್ಥಿಗಳೇ. ಹಂಗಾರೆ ಎಲ್ಲಿ ಏನಾಗುತ್ತೆ ನೋಡಿ, ದ ಬಸ್ ಕೊಲೈಡೆಡ್ ವಿತ್ ಸ್ಟೇಷನರಿ. ತಪ್ಪು 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 ತಪ್ಪು. ಹಂಗಾರೆ ಯಾವ ಸ್ಟೇಟ್ಮೆಂಟು ಈ ಹೋಮೋಫೋನ್ ಪ್ರಕಾರ ಉಪಯೋಗ ಸರಿಯಾಗಿದೆ ಅದನ್ನು ಕಂಡುಹಿಡಿ ಅಂತಂದಿದ್ದಾರೆ. ಇನ್ನು ನೀಡ್ ಸಮ್ ಆಫೀಸ್ ಸ್ಟೇಷನರಿ. ಆಫೀಸ್ನಲ್ಲಿ ಏನು ಬೇಕು? ಸ್ಟೇಷನರಿ ಬೇಕೇನು? ಸ್ಟೇಷನರಿ ಅಂದರೆ ಏನಂತ ಹೇಳಿದ್ದೀನಿ? ಮೂಮೆಂಟ್ ಇಲ್ಲಾರ್ದಂಥ ಸ್ಥಿತಿ, ಅದು ಬರಲ್ಲ ಅಂತ. ಪಾಪ್ಯುಲೇಷನ್ ಗ್ರೋತ್ ಹ್ಯಾಸ್ ರಿಮೇನ್ಡ್ ಸ್ಟೇಷನರಿ. ಒಂದು ಜನಸಂಖ್ಯಾದ ಬೆಳವಣಿಗೆ ಸ್ಟೇಷನರಿ ನಿಂತು ಬಿಟ್ಟಿದೆ ಫಾರ್ ಎ ಲಾಂಗ್ ಟೈಮ್, ಧೋ ವಿ ಹ್ಯಾವ್ ವೇಸ್ಟೆಡ್ ಎ ಲಾಟ್ ಆಫ್ ಸ್ಟೇಷನರಿ ಆನ್ ಇಟ್ಸ್ ಅನಾಲಿಸಿಸ್. ಅರ್ಥ ಆಯ್ತಾ? ಹಾಗಾದರೆ ವೈ ಡು ಯು ವೇಸ್ಟ್ ದ ಆಫೀಸ್ ಸ್ಟೇಷನರಿ? ಸ್ಟೇಷನರಿ ಇದು ತಪ್ಪಿದೆ. ಹಂಗಾರೆ ಇದು ತಪ್ಪಿದೆ, ಇದು ತಪ್ಪಿದೆ, ಇದು ತಪ್ಪಿದೆ. ಹಂಗಾರೆ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸಿ ಅಂದರೆ ಎಲ್ಲಿದೆ ವಿದ್ಯಾರ್ಥಿಗಳೇ? 3ರಲ್ಲಿ ಇದೆ. ಸೊ ದ್ಯಾಟ್ಸ್ ವೈ 3 ಇಸ್ ದ ಕರೆಕ್ಟ್ ಆನ್ಸರ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್, ಪ್ರೊಫಿಷಿಯನ್ಸಿ ಇನ್ ರೈಟಿಂಗ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲರ್ನಿಂಗ್ ಈಸ್ ರಿಕ್ವೈರ್ಡ್. ಒಂದು ಲ್ಯಾಂಗ್ವೇಜ್ದು ರೈಟಿಂಗ್ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಏನು ಮಾಡಬೇಕು? ಟು ರೆಕಾರ್ಡ್ ಡಾಕ್ಯುಮೆಂಟ್ಸ್. ಅರ್ಥ ಆಯ್ತಾ? ಸ್ಪೋಕನ್ ಅಂತೂ ಮಾಡಲ್ಲ, ರೀಡಿಂಗ್ನು ಮಾಡಲ್ಲ, ಸ್ಪೀಚ್ ಹ್ಯಾಬಿಟ್ಸನ್ನು ಇಂಪ್ರೂವ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇನು ಮಾಡಬೇಕು? ರೆಕಾರ್ಡ್ ಡಾಕ್ಯುಮೆಂಟ್ಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟು,
The interactional technique that is commonly interactional ಇಂಟ್ರಾಕ್ಷನ್ ಅಂದರೆ ಏನು, ಇನ್ನೊಬ್ಬರ ಜೊತೆ ಮಾಡ್ತಿರ್ತೀವಿ, ಸ್ಟೋರಿ ಬಿಲ್ಡಿಂಗ್ ಅಂತೂ ಅಲ್ಲ, ಡಿಬೇಟ್ನೂ ಅಲ್ಲ, ಬ್ರೈನ್ ಸ್ಟಾರ್ಮಿಂಗೂ ಅಲ್ಲ. ಸೊ ದ್ಯಾಟ್ಸ್ ವೈ ಡೈಲಾಗ್ ಚೈನ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ. ದ್ಯಾಟ್ಸ್ ವೈ 55ಗೆ ಆನ್ಸರು ಸೆಕೆಂಡ್ ಆಗುತ್ತೆ. ನೆಕ್ಸ್ಟು, ದ ಕೈಂಡ್ ಆಫ್ ಆಬ್ಜೆಕ್ಟ್ ಟೈಪ್ ಟೆಸ್ಟ್ ಐಟಮ್ ದಟ್ ಫಾಲ್ಸ್ ಔಟ್ ಆಫ್ ದ ಗ್ರೂಪ್ ಈಸ್. ಆಬ್ಜೆಕ್ಟ್ ಟೈಪ್ ಟೆಸ್ಟ್ ಎಲ್ಲಿ ಬರುತ್ತೆ? ಮಲ್ಟಿಪಲ್ ಚಾಯ್ಸ್ ಟೈಪ್ ಐಟಮ್, ನಂಬರ್ 3 ಆಗುತ್ತೆ. ನೆಕ್ಸ್ಟ್ 57, ಆಜಾದ್ ನಾವು ಏನು ಹೇಳ್ತಾನೆ, ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ ವಿ ಹ್ಯಾವ್ ಸಮ್ ವೆರಿ ಗುಡ್ ಗಾಲ್ಫಿಂಗ್ ಹಾಲಿಡೇಸ್ ಇನ್ ಬೆಂಗಳೂರು. ಬೆಂಗಳೂರಿನಲ್ಲಿ ಗಾಲ್ಫ್ ಆಡುವಂತಹ ಕೆಲವು ಸ್ಥಳಗಳಿದ್ದಾವೆ, ಹಾಲಿಡೇಸ್ಗೋಸ್ಕರ ನಾವು ಅಲ್ಲಿ ಹೋಗೋಣ, ನೀ ಅಲ್ಲಿ ಹೋಗ್ಬೋದು. ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ ವಿ ಹ್ಯಾವ್ ಸಮ್ ವೆರಿ ಗುಡ್, ಸೊ ನಾವು ಅಲ್ಲಿ ಹೋಗ್ಬೋದು ಅಂತ ಆಜಾದ್ ಅತ್ತಾನ. ಅವಾಗ ಅನೀಶ್ ಏನಂತ ನೋಡಿ, ಆ್ಯಕ್ಚುಲಿ ಐ ಥಿಂಕ್ ಫಿಶಿಂಗ್ ಈಸ್ ಮೋರ್ ರಿಲ್ಯಾಕ್ಸಿಂಗ್ ದೆನ್ ಪ್ಲೇಯಿಂಗ್ ಗಲ್ಫ್. ಗಲ್ಫ್ಗಿಂತಲ ನಾವು ಫಿಶಿಂಗನ್ನು ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಾಗುತ್ತಕ್ಕೋ ಅಂತ ಅನೀಶ್ ಅಂತಾನೆ. ಹಾಗಾದರೆ ಇದೇನು? ಆಜಾದ್ ಹೇಳಿರುವ ಮಾತಿಗೆ ಎಕ್ಸೆಪ್ಟ್ ಮಾಡಿದನ? ಇಲ್ಲ. ಆಜಾದ್ ಹೇಳಿರುವಂಥ ಮಾತಿಗೆ ತಿರಸ್ಕಾರ ಮಾಡಿದನ? ಇಲ್ಲ. ಆಜಾದ್ ಹೇಳಿರುವ ಮಾತಿಗೆ ಅಪ್ರೂವಲ್ ಕೊಟ್ಟ, ಹಾಂ ನಡಿ ಹಂಗಾರೆ ಹೋಗೋಣಂತ? ಇಲ್ಲ. ಆದರೆ ಆಜಾದ್ ಹೇಳಿರುವ ಮಾತಿಗೆ ಏನು ಮಾಡಿದವ? ಕಂಪೇರಿಸನ್ ಮಾಡಿದ. ಹೆಂಗೆ? ಇದ್ರ ಬದಲಿ ಇದು ಯಾಕೆ ಆಗಬಾರ್ದು? ಗಲ್ಫ್ ಬದಲಿ ಫಿಶಿಂಗ್ ಯಾಕೆ ಆಗಬಾರ್ದು? ಸೊ ದ್ಯಾಟ್ಸ್ ವೈ ಕಂಪೇರಿಸನ್ ಅಕಾರ್ಡಿಂಗ್ ಟು ಮೀ, ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್, Mr. Gunashekaran was elected a MLA for a first time. This statement can be written correctly as. ಈ ವಾಕ್ಯವನ್ನು ಅಥವಾ ಈ ಹೇಳಿಕೆಯನ್ನು ಕರೆಕ್ಟಾಗಿ ಬರೀಬೋದು. ಆಬ್ವಿಯಸ್ಲಿ ಎ ಇದ್ದಲ್ಲೇ ಆ್ಯನ್ ಬರಬೇಕು, ಎ ಫಸ್ಟ್ ಇದ್ದಲ್ಲೇ ದ ಫಸ್ಟ್ ಆಗಬೇಕು. ಯಾಕೆ? ಆರ್ಟಿಕಲ್ಸ್ ಪ್ರಕಾರ. ಹಂಗಾರೆ ದ ಫಸ್ಟ್ ಎಲ್ಲಿದೆ? ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಂಗಾರೆ ಇವೆರಡರಲ್ಲಿದೆ. ಅರ್ಥ ಆಯ್ತಾ? ಹಂಗಾರೆ ಆ್ಯನ್ ಎಲ್ಲಿದೆ? ಇಲ್ಲಿದೆ ವಿದ್ಯಾರ್ಥಿಗಳೇ. ಸೊ ದ್ಯಾಟ್ಸ್ ವೈ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 59ನೇದು, the speaking ability gives the learner enough confidence to acquire the skill of reading and writing. Speaking ability gives the learner enough confidence to acquire the skill of reading and writing. This means ಹಂಗಂದ್ರೆ ಏನು? ಹಂಗಾದ್ರೆ ಸ್ಪೀಕಿಂಗ್ ಭಾಳ ಇಂಪಾರ್ಟೆಂಟ್ ಆಯ್ತಲ್ಲ. ಸ್ಪೀಕಿಂಗ್ ಅನ್ನೋಕೆ ಇಂಗ್ಲೀಷ್ನಾಗ ಏನಂತಾರ? ಓರಲಿ. ರೀಡಿಂಗ್ ಅಲ್ಲ, ರೈಟಿಂಗ್ ಅಲ್ಲ, ಮೆಟೀರಿಯಲ್ಸ್ ಫಸ್ಟ್ ಅಲ್ಲ. ದ್ಯಾಟ್ಸ್ ವೈ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕನ್ನು ಮಾಡಲಿಕ್ಕೆ ಮರಿಬೇಡಿ ವಿದ್ಯಾರ್ಥಿಗಳೇ. ಇನ್ನು ಒಂದೇ ಒಂದು ಕ್ವಶನದ ಕೀ ಆನ್ಸರನ್ನು ಹೇಳ್ಕೊಡ್ತೀನಿ. ಸೊ ಈ ಕೀ ಆನ್ಸರ್ಸ್ಗಳು ನಿಮಗೆ ಏನಾದರೂ 90% ಕರೆಕ್ಟ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಬನ್ನಿ ಹಾಗಾದರೆ ಕೊನೆಯ ಪ್ರಶ್ನೆಯ ಕೀ ಆನ್ಸರನ್ನು ನೋಡೋಣ. ಸ್ನೇಹ ಹ್ಯಾಸ್ ರಿಟರ್ನ್ ದ ವರ್ಡ್ಸ್ ಬಾಮ್, ವಾಕ್, ಟಾಕ್ ಆಸ್ ಹಿಂಗೆ. ಅವಳು ಬಾಮ್, ವಾಕ್, ಟಾಕ್ ಎಂಬ ಶಬ್ದಗಳನ್ನು ಈ ರೀತಿಯಾಗಿ ಬರೆದಿದ್ದಾಳೆ. ಹರ್ ಟೀಚರ್ ಮಸ್ಟ್ ಟೀಚ್ ಹರ್ ಅಬೌಟ್ ದ. ಹಂಗಾರೆ ಅವ್ರ ಶಿಕ್ಷಕಿ ಅಂದರೆ ಅವಳ ಶಿಕ್ಷಕ ಯಾವ ರೀತಿಯಾಗಿ ಕಳಿಸ್ಬೇಕು, ಅಥವಾ ಶಿಕ್ಷಕಿ ಯಾವ ಥರ ಕಳಿಸ್ಬೇಕು ಅಂದರೆ ಏನು ಕಲಿಸ್ಬೇಕು ನೋಡಿ. BALM ಹೆಂಗೆ ಅಂತೀವಿ? ಬಾಮ್. ಹಂಗಾರೆ ಎಲ್ಲ ಸೈಲೆಂಟ್ ಆತ. ಅದೇ ರೀತಿಯಾಗಿ ವಾಕ್ ನೋಡ್ರಿ, ಟಾಕ್ ನೋಡ್ರಿ. ಹಂಗಾರೆ ಸೈಲೆಂಟ್ ಲೆಟರ್ಸ್ಗಳ ಬಗ್ಗೆ ಟಾಪಿಕ್ ಹೇಳ್ಕೊಡ್ಬೇಕಾಯ್ತಲ್ಲ. ಅರ್ಥ ಆಯ್ತಾ ರೀ? ಹಾಗಾದರೆ 60ಗೆ ನಂಬರ್ 3 ಆನ್ಸರ್ ಆಗುತ್ತೆ. ಹೀಗೆ ವಿದ್ಯಾರ್ಥಿಗಳೇ ಇವತ್ತು ನಡೆದಂತಹ ಕೀ ಆನ್ಸರನ್ನು ನಾವು ತಿಳ್ಕೊಂಡಿವಿ ವಿದ್ಯಾರ್ಥಿಗಳೇ. ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ, ಈ ಕ್ಲಾಸದ ಒಂದು ಉಪಯೋಗ ನಿಮ್ಗೆ ಅನಿಸಿದ್ರೆ ವಿದ್ಯಾರ್ಥಿಗಳೇ, ಸೊ ಡೋಂಟ್ ಮಿಸ್ ಟು ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ದ ವಿಡಿಯೋ ಲಿಂಕ್, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸಬ್ಸ್ಕ್ರೈಬ್ ದ ಚಾನಲ್.